ಚಿಕನ್ ಡೋನೆಟ್ ವಡ ನೋಡ್ರಿ, ಕಾಸ್ಟ್ಲಿ ಸಿಗುತ್ತಾ. ನಮ್ಮ ಮನೆಯಲ್ಲಿ ಈಸಿಯಾಗಿ ಫಸ್ಟ್ ಹಾಕಿದ್ದು ತಕ್ಕೋಬೇಕು. ಫ್ರೂಟ್ಸ್ ಇರ್ತಾವಲ್ಲ, ಈಗ ನಾನು ಕೊಂಚ ಯಾಕೆ ಈ ರೆಸಿಪಿಗೆ ಸ್ವಲ್ಪ ಸಾಮಗ್ರಿ ಬೇಕಾಗಿತ್ತಲ್ಲ, ನಾನು ನಮ್ಮ ಹಸ್ಬೆಂಡಿಗೆ ಹೋಗ್ತಾ ಇದ್ದೀನಿ. ಕಿಮ್ ಚೌಕ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೆಕ್ಸ್ಟ್ ಬರೋದು ಕೋಟೆ ಗೋಡೆ. ರಾತ್ರಿಗೆ ನಾನು ತೋರಿಸಿದ್ದೆ ಮೊನ್ನೆ, ಇದು ಮಾರ್ಕೆಟ್ಗೆ ಹೋದಾಗ ಈ ಥರ ಇದೆ ನೋಡಿ. ಬೆಳಗ್ಗೆ ವ್ಯೂ ತೋರ್ಸಕತ್ತಿದ್ದೆ ನಾನು ಈ ಥರ. ಎಷ್ಟು ಹೈಟ್ ಐತೆ ನೋಡ್ರಿ ಇದು ಕೋಟೆ ಗೋಡೆ. ಇದು ಗಗನ್ ಮಹಲ್. ಭಾಳ ಜನ ನೋಡಕ್ಕೆ ಬರ್ತಾರ. ಟೂರಿಸ್ಟ್ ಪ್ಲೇಸ್ ಇದು. ಅಂದರೆ ಇಲ್ಲಿ ಭಾಳ ತಂಪಿರುತ್ತೆ, ನೋಡೋಕೆ ಭಾಳ ಖುಷಿ ಆಗುತ್ತೆ. ಟೈಮ್ ಪಾಸ್ ಮಾಡೋಕೆ, ಟೈಮ್ ಸ್ಪೆಂಡ್ ಮಾಡೋಕೆ ಚಲೋ ಐತಿ. ನಾವು ಬಾರಕಮನ್ ಹತ್ರ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಸ್ವಲ್ಪ ಐಟಮ್ಸ್ ಬೇಕು ನನಗೆ ಅಡುಗೆ ಮಾಡೋಕೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ನೋಡ್ರಿ, ನಾವು ಬಂದಿರೋದು ಬಾರಕಮನ್ ಹತ್ರ. ಇದನ್ನ ಒಂದಿನ ಬ್ಲಾಗ್ ಮಾಡ್ತೀವಿ. ಈಗ ರಂಜಾನ್ ಐತಲ್ಲ, ನಮ್ಗೆ ರೋಜಾ ಅಂದಿರ್ತೀವಿ, ನಮ್ಗೆ ಆಗಲ್ಲ. ಹಾಗಾಗಿ ಈಗ ಬಂದೀವಿ ನಾವು. ಇದು ಹೋಗ್ಬೋದು. इसमें छोटा साइज है क्या? इसमें काडीम है ना, छोटा. ये रंडले मोइतला चीज है नहीं? मोइतला चीज है ना. कितना करेगा? आधा किलो 450 किलो है ये. 480 किलो है. किलो का दे. समोसा पट्टी बर्गर टिक्की है क्या? ये अमूल का है. क्यूब में नहीं क्या है इसमें? क्यूब में नहीं. 90 रुपीस पराठे का. पूरे पराठे के क्या? हाँ, फिंगर चिप्स वगैरह सब. फिंगर चिप्स कितना पूछना पड़ेगा. पूछता हूँ. ये भी अच्छा है. 300. ये खिचड़ा है. खिचड़ा अंतोड़. ये फालूदा है, रोज का है. ये मैंगो है. ये स्ट्रॉबेरी है. ये पिस्ता है. सर ಈಗೆಲ್ಲ ಐಟಮ್ಸ್ ನೋಡಕತ್ತಾರೆ ಇವರು. ಇದು ಕಿಚಡ ನೋಡ್ರಿ, ಇದೆಲ್ಲ ನೋಡಕತ್ತಿ. ಇದನ್ನ ಇದೆ ಅಂತ ಹೇಳಿ ತೋರಿಸಿದ್ರು, ಮಾಡ್ಬೋದು. ಹಾಗಾಗಿ ನಮ್ಗೆ ಏನೇನು ಬೇಕಿತ್ತು ನಾವೆಲ್ಲ ತೊಗೊಂಡಿವಿ. ನಮ್ಗೆ ಯಾವಾಗಲೂ ನಾವು ಇಲ್ಲೇ ಬರ್ತೀವಿ. ಕೇಕ್ ಆಗಲಿ, ಏನಾದ್ರು ಮಾಡೋದು ಐಟಮ್ಸ್ ಇರ್ತಾವಲ್ಲ, ಎಲ್ಲ ಥರ ಇಲ್ಲಿ ಸಿಗ್ತಾವ ನೋಡಿರಿ ಫ್ರೆಂಡ್ಸ್. ಇವ್ರ ಶಾಪ್ ಈ ಥರ ಇದೆ. ಇದು ಐತೆ ನೋಡ್ರಿ, ಎಲ್ಲ ಜ್ಯೂಸ್ ಐಟಮ್ಸ್ ಎಲ್ಲ ಇದೆ. ಎಸೆನ್ಸ್ ಸಿಗ್ತಾವ್ರಿ, ಎಲ್ಲ ಎಸೆನ್ಸ್. ಹಾಂ ಎಸೆನ್ಸ್ ಇದೆ, ಎಲ್ಲ ಥರ ಎಸೆನ್ಸ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಖಜೂರನೇ ಸಿಗ್ತಾ ಅಂತೀವ್ರು. ರಂಜಾನ್ ಟೈಮಲ್ಲಿ ಅಷ್ಟೇ ಇದು ಸಿಗುತ್ತಂತೀವ್ರ ಹತ್ರ. ಹಾಂ, ಎಲ್ಲ ಥರ ಖಜೂರ ಇದೆ ನೋಡಿ. ಇದು ಜಲಿ ಅಲ್ಲ, ಜಲಿ. ಇದು ಖಜೂರ್ ಬಾಕ್ಸ್. बता कौन सा क्या क्या है. ಅಂದರೆ ರೇಟ್ ಸ್ವಲ್ಪ ರೀಸನೇಬಲ್ ಕೊಡ್ತಾರೆ ಇವ್ರು ಬಂದರೆ, ಹೌದಿಲ್ಲ? ಚಲೋ. ಎಲ್ಲ ಕೊತ್ತಂಬರಿ ಎಲ್ಲ ತೊಗೊಂಡಿವಿ, ಪುದೀನ ತೊಗೊಂಡಿವಿ. ಮೆಣಸಿನ್ಕಾಯಿ ಒಂದು
ತಗೊಂಡು ಈಗ ಮನೆಗೆ ಹೋಗೋದು. ಇಲ್ಲಿ ನೋಡ್ರಿ ಮೊಸರು ಎಲ್ಲ ಥರ ತರ್ತಾರೆ ಇಲ್ಲಿ. ಎಲ್ಲ ಮಸಾಲೆ ನೋಡ್ರಿ ಎಲ್ಲ. ಇಲ್ಲೇ ಮಡ್ಕಿ ಕಾಳು. ಈಗ ನಾವೆಲ್ಲ ತೊಗೊಂಡಿದ್ದಾಗಿ ಮನೆಗೆ ಹೋಗೋದು. ನಿಂತಾರ ಹಸ್ಬೆಂಡ್. ನೋಡ್ರಿ ಎಷ್ಟು ಫ್ರೆಶ್ ಹಚ್ಚಾರ. ನಂಗೆ ನೋಡೋಕಂತೂ ಭಾಳ ಖುಷಿ ಆಗುತ್ತೆ. ಇಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ತಗೋಬೇಕು, ನೋಡೋಣ. ಚಲೋ ಇದ್ರೆ ತೊಗೊತೀನಿ, ಇಲ್ಲಾಂದ್ರೆ ಮುಂದಿನ ಇದಾವ ಅಂತ ಹೇಳ್ಯಾರ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕಡೆಯಿಂದ ಝಾರಾ ರೆಸಿಪಿ ವ್ಲಾಗ್ಸಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ನಾನು ನೋಮಾನ್ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ. ಈಗ ಸ್ಪೆಷಲ್ ಬ್ಲಾಗ್ನಲ್ಲಿ ಮಕ್ಕಳಿಗೆ ಚಿಕನ್ ಡೋನೆಟ್ ಬೇಕಂತೆ, ಹಾಗಾಗಿ ಮಕ್ಕಳಿಗೋಸ್ಕರ ಮಾಡಕತ್ತೀನಿ. ನಮ್ಗೆ ಇಫ್ತಿಯಾರ್ಗೆ ಆಯಿತು, ಮತ್ತು ಇವರು ಬಹಳ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಾನು ಮಾಡಿ ತೋರಿಸ್ತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಬರ್ರಿ. ಸ್ಟಾರ್ಟ್ ಮಾಡೋಣ್ರಿ ಫ್ರೆಂಡ್ಸ್. ಯಸ್, ಭಾಳ ಟೇಸ್ಟ್ ಆಗುತ್ತೆ. ಕಿಟ್ಟಿ ನೋಡಿ, ಕಿಟ್ಟಿಗೂ ಇಷ್ಟ ಆಗುತ್ತದ. ಕ್ಯಾ ಕಿಟ್ಟಿ ಈಗ ಕಸ ಬೆಳೆಯಾಕತ್ತೀನಿ ನೋಡ್ರಿ. ಈಗ ಮಕ್ಕಳು ಸ್ಕೂಲ್ಗೆ ಹೋದ್ರು. ಮಕ್ಕಳಿಗೆ ಸ್ಕೂಲ್ಗೆ ಹೋಗಿಂದ ಸ್ವಲ್ಪ ಒಂದರ್ಧ ತಾಸು ಬಿಟ್ಟು ಈಗ ಕಸ ಬೆಳೆಯಾಕತ್ತೀನಿ. ಈಗ ಪರ್ಸಿನ ಒರೆಸ್ಬೇಕು. ಹಾಗೆ ಸ್ವಲ್ಪ ನಮ್ಗೆ ಮಾರ್ಕೆಟ್ಗೂ ಹೋಗೋದಿದೆ, ಹಾಗಾಗಿ ಸ್ವಲ್ಪ ಜಲ್ದಿ ಕೆಲಸ ಮಾಡಿಕೊಂಡು ಮಾರ್ಕೆಟ್ಗೂ ಹೋಗಬೇಕು. ಕಿಟ್ಟಿ ನೋಡ್ರಿ ಇಲ್ಲ, ಕಿಟ್ಟಿ, ಓ ಕಿಟ್ಟಿ, 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 ಕಿಟ್ಟಿ ಅಂದ್ರೆ ನೋಡ್ತಾಳ್ರಿ ಪಾಪ. ಈಗ ಎಲ್ಲಕ್ಕೆ ಇದು ಕಸ ಬೆಳೆದು ಸಿಗ್ತೀನಿ ನಿಮ್ಗೆ. ಸೋಫಾದೆಲ್ಲ ಕವರ್ ಕ್ಲೀನಾಗಿ ಜಾಡಿಸಿ ಇಟ್ಟು ಇದ್ರ ಕವರ್ ಹಾಕ್ಬೇಕು. ಸೋಫಾದ ಕವರ್ ಇನ್ನೂ ಹಾಕಿಲ್ಲ, ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಈ ಥರ. ಈಗ ಪರ್ಸಿ ಒರ್ಸಾಕತ್ತೀನಿ. ಮಾಡಿ ನೋಡಂತೆ. ಎದಾಳ ಜಲ್ದಿ ಸ್ನಾನ ಮಾಡಿರಿ, ಜಲ್ದಿ ಜಳಕ ಮಾಡಿ ಮತ್ತು ನಮಾಜ್ ಹೋಗ್ಬೇಕು. ಪಾಪ ಬರ್ತಾರೆ ಈಗ. ಎದಾಳ ಪರ್ಸಿ ಜಳಕ ಮಾಡಿ ಈಗ ಅಡುಗೆ ಮಾಡೋಕೆ ಕಿಚನ್ನೇ ಹೋಗಬೇಕು. ಟೈಮ್ ಒಂದು ಆಗೈತಿ, ಜಲ್ದಿ ಮಾಡ್ಕೋಬೇಕಂದ್ರೆ ಜಲ್ದಿನೇ ಆಗಲ್ಲ. ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದೀನಿ. ಭಾಳ ಧೂಳಾಗ್ಬಿಟ್ಟಿತ್ತು. ಮೊನ್ನೆ ವಾಶ್ ಮಾಡಿದ್ದೆ, ಮತ್ತೆ ನೀರಿಂದ ತೊಳ್ಯಾಕತ್ತೀನಿ. ದಾರು ಬಂದು ಸ್ಕೂಲಿಂದ. ವೈಪರ್ ತಗೋ. ಹಾಂ, ಹೌದೌದು. ವೈಪರ್ ತಗೊಂಡು ಸ್ವಲ್ಪ ನೀರು ದಬ್ಬದು ದಾರು. ಹಾಂ, ನೋಡಿ ಹೆಂಗೆ ಬಿದ್ದೈತಿ ನೀರು. ಭಾಳ ಗಲೀಜಾಗಿಬಿಟ್ಟಿತ್ತು, ಪೂರ ಧೂಳು. ಮನಿ ಪ್ಲ್ಯಾಂಟ್ ನೋಡಿ ನೀರು ಬಿಡಾಕತ್ತೀನಿ. ಎಲ್ಲ ಕ್ಲೀನ್ ಮಾಡಿ ನೋಡ್ರಿ. ಬಿಡು, ಬೇಡ ನೀರು ನೋಡಿ, ನೀರು ದಬ್ಬದು. ಥಂಡಿ ಇಟ್ಕೊಳ್ರಿ ನಡೀತಿತ್ತು. ಈಗ ಬಿಸಿಲು ಐತಲ್ಲ, ಒಂದಿನ ಬಿಟ್ಟು ಒಂದಿನ ತೊಳಿಲೇಬೇಕು. ಇರ್ಲಂದ್ರೆ ಭಾಳ ಗಲೀಜಾಗುತ್ತೆ ರೀ. ಧೂಳು ಆಗಿಬಿಟ್ಟಿತ್ತು ಒಂಥರ. ಭಾಳ ಧೂಳಾಗಿತ್ತಲ್ಲ. ಈಗೆಲ್ಲ ಕ್ಲೀನ್ ಆಗಿತ್ತು ನೋಡ್ರಿ. ಪ್ಲಾಂಟಿನ ಎಲ್ಲ ಗ್ರೀನ್ ಆಗ್ಯಾವ. ಮತ್ತೆ ಹೊಲಸಾಗಿದಂದ್ರೆ ಮತ್ತೆ ಮಾಡಬೇಕು. ಅಲ್ಲಿ ನೋಡಿ ಮನಿ ಪ್ಲಾಂಟ್ ಎಷ್ಟು ಚಂದ ಕಾಣಾಕತ್ತೈತಿ. ರೊಕ್ಕ ಕೊಡಲಿ ಬಿಡಲಿ, ನಂಗೆ ನೋಡೋಕೆ ಭಾಳ ಖುಷಿ ಆಗುತ್ತೆ. ನಂಗೆ ಮನಿ ಪ್ಲಾಂಟ್ ಅಂದ್ರೆ ತುಂಬ ಖುಷಿ. ಹೇಳ್ತಾರ, ಬಟ್ ಏನೇನೈತಿ ಯಾರು ಕೊಡ್ತಾರೆ. ಜಾರು ಅಣ್ಣ ಬಂದಾನೆ ನೋಡಿ. ಭಯ ಕದಕ್ ಆರಂಟ್ ಹೇರ್. ಹಾಂ ಆಯ್ ಲೇಕಾಯ ತೊಗೊಂಬಂದಿ. ಏನು ತೊಗೊಂಬಂದಿ? ಇವತ್ತು ಮಮ್ಮಿ
ಚಿಕನ್ ಡೋನೆಟ್ ವಡ ವಡ ಮಾಡ್ತಾ ಇರ್ತೀರಿ. ನಾವು ಮಾರ್ಕೆಟ್ಗೆ ಹೋಗಿ ಬಂದ್ವಿ ಬೆಳಗ್ಗೆ. ಪಪ್ಪ ನಾನು ಹೋಗಿದ್ವಿ, ಎಲ್ಲ ಐಟಮ್ಸ್ ತೊಗೊಂಬಂದ್ವಿ. ನೀನು ಸ್ಕೂಲ್ಗೆ ಹೋಗಿದ್ದೆ, ಹಾಗಾಗಿ ನಾವೇ ತೊಗೊಂಬಂದ್ವಿ. ಎಕ್ಸಾಮ್ ನಡೆದಿತ್ರಿ, ಅದಾಗ ನಾವು ಸ್ವಲ್ಪ ಈಗ ಟ್ರಾವೆಲ್ ಮಾಡಂಗಿಲ್ಲ, ಬಿಜಿ ಇದಾರ. ಹಾಗಾಗಿ ನಮ್ಮ ಜೊತೆ ಬರಂಗಿಲ್ಲ ರೀ ಇವ್ರು. ಬಾ ಅಂದ್ರೂ ಬರಂಗಿಲ್ಲ. ಇವ್ರಿಗೆ ಬಜಾರ್ಗೆ ಅಡ್ಡಾಡಕ್ಕೆ ಒಟ್ಟ ಇಷ್ಟ ಆಗಲ್ಲಂತ, ಹಾಗಾಗಿ ಈತ ಅಂತ ಒಟ್ಟ ಬರಂಗಿಲ್ಲ. ನಮ್ಮ ಜಾರು ಎಲ್ಲಾರ ಬರ್ತಾಳೆ. ಹಾಂ, ಜಲ್ದಿ ಮಾಡ್ರಿ. ಮಾಡ್ತೀನಿ. ಡೋನೆಟ್ ವಡ ನೋಮನ್. ಈಗ ವಡ ಮಾಡೋಣ, ಭಾಳ ಟೇಸ್ಟಿ ಆಗುತ್ತದೆ ಚಿಕನ್ ಡೋನೆಟ್ ವಡ. ಹಾಂ, ಈಗ ನೋಡ್ರಿ ಫ್ರೆಂಡ್ಸ್, ನಾನು ಇಷ್ಟೊತ್ತು ಎಲ್ಲ ಕೆಲಸ ಮಾಡಿ ಈಗ ಜಸ್ಟ್ ಆದ ಕೆಲಸ. ಕಸ, ಭಾಂಡೆ ಮತ್ತು ಪರ್ಸಿ ಒರ್ಸೋದು, ಹೊರಗೆ ಎಷ್ಟು ಗಲೀಜಾಗಿತ್ತು ಅಷ್ಟು ಎಲ್ಲ ಕ್ಲೀನ್ ಮಾಡೀನಿ. ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಈಗ ಜಳಕ ಎಲ್ಲ ಆಯಿತು. ಇದು ಮಾರ್ಕೆಟ್ಲಿಂದ ಬಂದ ತಕ್ಷಣ ನಾನು ಮಾತಾಡ್ಬೇಕಂತಿದ್ದೆ, ಬಟ್ ನನಗೆ ಮಾತಾಡೋದಾಗಲಿಲ್ಲ. ಕೆಲಸ ಒಂದು ಜಾಸ್ತಿ ಇದ್ವಲ್ಲ, ಹಂಗೆ ಮಾಡ್ಕೊತ ಒಂದಕ್ಕೊಂದು ಸ್ಟಾರ್ಟ್ ಆಗಿಬಿಟ್ಟು, ಹೀಗಾಗಿ ಎಲ್ಲ ಕೆಲಸ ಮಾಡಿ ಈಗ ರೆಡಿಯಾಗಿವಿ. ಈಗ ಒಂದು ಒಳ್ಳೆ ರೆಸಿಪಿ ಮಾಡೋಣ, ಸ್ನ್ಯಾಕ್ಸ್ ಮಸ್ತ್ ಆಗುತ್ತೆ. ಮಾಡೋಣ ಜರಡಿ. ಹೌದು, ಈಗ ಬರ್ತಾರ, ಮಾಡೋದು ಸ್ಟಾರ್ಟ್ ಮಾಡೋಣ. ನೋಡಿ, ಒಳಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಿ ನೀವು? ಎಷ್ಟು ಜಗಳ ಮಾಡ್ತಾರ ಅಷ್ಟ ಪ್ರೀತಿ ರೀ ಇವ್ರಿಗೆ. ಮತ್ತೀತ ಸ್ವಲ್ಪ ಕಾಣಿಸ್ಲಿಲ್ಲ ಅಂದ್ರೆ ನೋಮನ್ ಕೇಳ್ತಾನ. ಈ ಕಿಚನ್ ಒಳಗೆ ಹೋಗೋಣ, ಹೋಗಿ ಮಾಡೋದು ಸ್ಟಾರ್ಟ್ ಮಾಡೋಣ. ಡೋರ್ ತೆಗಿಬೇಕು ಅಂದ್ರೆ ಬೆಳಕಾಗುತ್ತೆ. ಸ್ಟಾರ್ಟ್ ಅರ್ಧ kg ಬೋನ್ಲೆಸ್ ಚಿಕನ್, ಇಲ್ಲಿ ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬ್ರೆಡ್ ಕ್ರಮ್ ತಗೊಂಡಿನಿ. ಇದು ಮತ್ತು ಇದಕ್ಕೆ ಜಾರು ಸ್ಪೈಸಸ್ ನಿನ್ಗೆ ಗೊತ್ತಿಲ್ಲ ತಡಿ. ಇದ್ರೊಳಗೆ ಜೀರಿಗೆ ಮತ್ತು ಧನಿಯಾ ಮಸಾಲ, ಇದು ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡೀನಿ. ಇದು ಚಾಟ್ ಮಸಾಲ, ಇದು ಖಾರ ಪುಡಿ, ಇದು ಅರಿಶಿನ, ಇದು ಸಾಲ್ಟ್. ಇಷ್ಟು ಐಟಮ್ಸ್ ನಮಗೆ ಬೇಕು. ಈಗ ಮಾಡೋದು ಸ್ಟಾರ್ಟ್ ಮಾಡೋಣ, ಹೌದಿಲ್ಲ ಸರ್? ಇಲ್ಲ, ಈಗ ಚಿಕನ್ ಒಳಗೆ ನಾನು ಕೊತ್ತಂಬರಿ ಹಾಕ್ತೀನಿ, ಉಳ್ಳಾಗಡ್ಡಿ, ಈರುಳ್ಳಿ. ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಒಂದು 4-5 ತೊಗೊಂಡಿನಿ. ನಿಮಗೆ ಜಾಸ್ತಿ ನೀವು ಖಾರ ತಿಂತೀರಿ ಅಂದರೆ ಇನ್ನೂ ಹೆಚ್ಚಾಗಿ ಹಾಕ್ಕೋಬೋದು. ಈಗ ಇದ್ರೊಳಗೆ ನಾನು ಸ್ಪೈಸಸ್ ಎಲ್ಲ ಹಾಕ್ತೀನಿ ನೋಡ್ರಿ. ಇಲ್ಲೆಲ್ಲ ಹಾಕಿ ಈಗ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಏನು ವೇಸ್ಟ್ ಮಾಡಬಾರ್ದಲ್ಲ ಸರ್. ಈಗೆಲ್ಲ ಇದ್ರೊಳಗೆ ಹಾಕ್ಕೊಂಡಿನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ನಿಮ್ಗೆ ಹೇಳ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೂ ಒಂದು ಚಮಚ ಹಾಕು. ಇಷ್ಟೆಲ್ಲ ಹಾಕಿಂದ ಈಗ ನಾನು ಇದಕ್ಕೆ 2 ಪೊಟ್ಯಾಟೊ ಬೇಯಿಸ್ಕೊಂಡಿದ್ದು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಈಗ ಒಂದು ಮಿಕ್ಸಿ ಗ್ರೈಂಡರ್ ತೊಗೊತೀನಿ, ಅದರೊಳಗೆಲ್ಲ ಹಾಕ್ಬಿಡ್ತೀನಿ. ಸ್ವಲ್ಪ ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ಇದಕ್ಕೆ. ಈಗೆಲ್ಲ ರುಬ್ಕೊಂಡಿದ್ದು ಅದೇ ಜಾರ್ನಲ್ಲಿ ಈಗ ನಾನು 2 ಬ್ರೆಡ್ ಹಾಕಿನಿ, ಬ್ರೆಡ್ ಸ್ಲೈಸ್ ಹಾಕಿನಿ. ಈಗ ಇದಕ್ಕೆ ಪೌಡ್ರ್ ಮಾಡ್ಕೊತೀನಿ. ಈ ಥರ ನಾನು ರುಬ್ಕೊಂಡಿನಿ. ಇದು ಬ್ರೆಡ್ ಕ್ರಮ್ಮಿದ್ದು ಆಮೇಲೆ ರುಬ್ಕೊಂಡಿದ್ದು. ಈಗೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನೆಕ್ಸ್ಟ್ ನಾನು ಇದು ಮೊಜರೆಲ್ಲಾ ಚೀಸ್ ಇದ್ರಾಗ ಹಾಕಾಕತ್ತೀನಿ. ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಫ್ರೀಝರ್ನಲ್ಲಿ ಇಡ್ತೀನಿ, ಅಂದರೆ ಸೆಟ್ ಆಗುತ್ತೆ ಇದು. ಹೀಗೆಲ್ಲ ಮಿಕ್ಸ್ ಮಾಡ್ತೀನಿ ಇದಕ್ಕೆ ನಾನು. ಚೀಸ್ ಈಗ ಬ್ರೆಡ್ ಕ್ರಮ್ ಅದು ಇದು ಬ್ರೆಡ್ ಮತ್ತು ಚೀಸ್ ಹಾಕಿದ್ದು ಎಲ್ಲ ಮಿಕ್ಸ್ ಮಾಡೀನಿ. ಈಗ ನೆಕ್ಸ್ಟ್ ಏನಾಗಬೇಕು ನಿಮಗೆ ತೋರಿಸ್ತೀನಿ. ಮೈದಾ ಹಿಟ್ಟು 2 ಚಮಚ, ಕಾರ್ನ್ಫ್ಲವರ್ ಹಿಟ್ಟು ಒಂದು 3 ಚಮಚ ತೊಗೊಂಡಿನಿ, ಬೈಂಡಿಂಗ್ ಚಲೋ ಆಗುತ್ತೆ ಅಂತ ಹೇಳಿ. ಈಗ ಇದಕ್ಕನ್ನು ಈಗ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಫ್ರೀಝರ್ನಲ್ಲಿ ಇಟ್ಬಿಡ್ತೀನಿ. ಇದು ನೋಡಿರಿ, ಆವಾಗಲೇ ಸೆಟ್ಟಾಗಿ ವಡ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಇದು ರೆಡಿ ಆಯಿತು. ಫ್ರೀಝರ್ನಲ್ಲಿ ಇಟ್ಬಿಡೋಣ, ಒಂದು 20 ನಿಮಿಷ ಇಟ್ಟರೆ ಸಾಕು.
ಈಗ ಒಂದೆರಡು ಎಗ್ ತಗೊಂಡಿನಿ. ಮಮ್ಮಿ ಜಲ್ದಿ ಜಲ್ದಿ ಸಾಲ್ಟ್ ಹಾಕಕತ್ತೀನಿ ಇದಕ್ಕೆ. ಈಗ ಆಯಿಲ್ ಬಿಸಿ ಆಗಕತ್ತಿತ್ರಿ ಫ್ರೆಂಡ್ಸ್. ಇದು ಮಿಕ್ಸ್ ಮಾಡಬೇಕು ಚಲೋತ್ನಾಗ. ಮಮ್ಮಿ ಕಟೋರ ಯಾಕೆ ತಗೊಂಡಿಲ್ಲ ನೀವು? ಇಲ್ಲ, ಇದು ಇದ್ರೆ ಡಿಪ್ ಮಾಡಕ್ಕೆ ಚಲೋ ಆಗುತ್ತೆ. ಈಗ ಡಿಪ್ ಮಾಡ್ತೀವಲ್ಲ ವಡ, ಚಲೋ ಆಗುತ್ತೆ ಅಂಥೇಳಿ ಈ ಥರ ನಾನು ಮಾಡ್ಕೊಂಡೀನಿ. ಕಟೋರ ಇದ್ರೆ ಸರಿ ಆಗಲ್ಲ ಅದು. ಇದು ಫ್ರಿಜ್ನಾಗ ಇಟ್ಟಿದ್ರಿ, ಸೆಟ್ ಆಗಿತ್ತು ಅದು. ಸೆಟ್ ಆಗೈತಿ. ಈಗ ಇದು ಇಲ್ಲ ಐತ್ರಿ, ಮತ್ತಿದು ಬ್ರೆಡ್ ಕ್ರಮ್ ಐತಿ. ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕೀನಿ, ಅಂದರೆ ಚಲೋ ವಡ ಮಾಡೋಕ್ಕೆ ಸೆಟ್ ಆಗುತ್ತೆ ಅಂಥೇಳಿ ಈ ಥರ ಮಾಡ್ಕೊಂಡಿ ನೋಡಿರಿ. ಈಗ ನಾವು ಸ್ವಲ್ಪ ಇಷ್ಟು ಉಂಡೆ ತಗೋಬೇಕು. ಇಷ್ಟು ಈ ಥರ ನಾವು ಉಂಡೆ ಮಾಡ್ಕೋಬೇಕು. ಇದು ಉಂಡೆ ಮಾಡಿ ಈ ಥರ ರೌಂಡ್ ಶೇಪ್ ಈ ಥರ ನಾವು ರೌಂಡಾಗಿ ಈ ಥರ ಮಾಡ್ಕೋಬೇಕು. ವಡ ಟೈಪ್ ಸೇಮ್. ಬ್ರೆಡ್ ಡೋನಟ್. ಹಾಂ, ಇದಕ್ಕೆ ಬ್ರೆಡ್ ಡೋನಟ್ ಅಂತ ಹೇಳ್ತಾರ. ಈಗ ನೋಡ್ರಿ ಒಂದು ಹೋಲ್ ಮಾಡಿ ಡ್ರೆಸ್ ನಿಂಗ ಭಾಳ ಚಲೋ ಕಾಣಿಸಕತ್ತೈತಿ. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಈ ಥರ ಮಾಡ್ಕೋಬೇಕು. ಮಾಡಿಂದ ಈಗ ಬ್ರೆಡ್ ಕ್ರಮ್ ಇರ್ತಲ್ಲ, ಇದ್ರೊಳಗೆ ನಾವು ಡಿಪ್ ಮಾಡಬೇಕು. ಪೂರಾ ಇದು ಹಂಗೆ ಸ್ವಲ್ಪ ಹೋಲನ್ನ ಇದು ಮಾಡ್ಬೇಕ್ರಿ. ಇದಕ್ಕೆ ಸ್ವಲ್ಪ ನೋಡ್ಬೇಕ್ರಿ. ಅದು ಇದು ಮಾಡಿ ಈಗ ನೋಡ್ರಿ ಫ್ರೆಂಡ್ಸ್, ಮತ್ತೆ ಇದ್ರೊಳಗೆ ಹಾಕ್ತೀನಿ. ಎಗ್ ವಾಶ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಈ ಥರ ಹಚ್ಕೊಂಡು ಎಲ್ಲ ಮಾಡಿ ನಾನು ಸಿಗ್ತೀನಿ ನಿಮಗೆ. ಈ ಥರ ಮಾಡ್ಕೋಬೇಕು. ಮಾಡಿ ಇಟ್ಬಿಡೋಣ. ಈಗ ಪ್ಯಾನ್ನಾಗ ಹಾಕ್ತಾರ. ಈಗ ಹಾಕಲ್ಲ, ಸೆಟ್ ಹಾಕ್ಬೇಕಿನ. ಸೆಟ್ ಎಲ್ಲ ಮಾಡಿದಾದ್ಮೇಲೆ ನಮ್ಮ ಹಾಕ್ತಾರೆ. ಮಮ್ಮಿ ಇನ್ನ ಹಾಕೋಬೇಕು. ಉಂಡೆ ಮಾಡಿ ಸ್ವಲ್ಪ ಇದ್ರೊಳಗೆ ಡಿಪ್ ಮಾಡ್ತೀನಿ. ಎಗ್ ವಾಶ್ ಮಾಡ್ತೀನಿ. ಎಗ್ ವಾಶ್ ಮಾಡಿ ಮತ್ತೆ ಈಗ ಬ್ರೆಡ್ ಕ್ರಮ್ ಇರ್ತೈತಲ್ಲ, ಕ್ರಮ್ನಾಗ ಡಿಪ್ ಮಾಡಬೇಕು. ಒಂದು ಹೋಲ್ ಥರ ಮಾಡ್ತೀನಿ. ಭಾಳ ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿರಿ. ನೋಡ್ರಿ, ಈ ಥರ ಮಾಡ್ಕೋಬೇಕು. ಅಷ್ಟು ರುಚಿ ಆಗ್ತಾವೆ. ನೋಡ್ರಿ, ಈ ಥರ ಮಾಡಿ. ಈ ಥರ ರೆಡಿ ಆಗೋ ಎಲ್ಲ ಮಾಡಿ ನಿಮಗೆ ಸಿಗ್ತೀನಿ. ಇಷ್ಟು ಮಾಡ್ಕೊಂಡು ನೋಡ್ರಿ, ಈಗ ಫ್ರೈ ಮಾಡೋದು ತೋರಿಸ್ತೀನಿ. ಈಗ ಫ್ರೈ ಮಾಡೋಣ. ಆಯಿಲ್ ಬಿಸಿ ಆಗಿದೆ ನೋಡ್ರಿ, ಆಯಿಲ್ ಬಿಸಿ ಆಗೈತಿ. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಂಬಿಡೋಣ. ಬಿಸ್ಮಿಲ್ಲಾ. ಒಂದೆರಡು ನಿಮಿಷ ಒಟ್ಟ ಮುಟ್ಟಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಎಲ್ಲ ಚಿಕನ್ ಎಲ್ಲ ಬಿಚ್ಕೊಂಡ್ಬಿಡುತ್ತಾ. ಸೈಡ್ ಒಟ್ಟ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚೇಂಜ್ ಮಾಡಬೇಕು. ಈಗ ಒಂದೊಂದು ಚೇಂಜ್ ಮಾಡಬೇಕು ಸೈಡ್. ನೋಡಿರಿ ಫ್ರೆಂಡ್ಸ್, ಈ ಥರ ಇಲ್ಲ ಇದಾವೆ ನೋಡ್ರಿ. ಹಾಂ, ಫ್ರೈ ಮಾಡೋಕೆ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತಾ, ಅಂದರೆ ಆವಾಗಲೇ ಚಲೋ ಆಗೋದು. ಇದು ನೋಡ್ರಿ ಫ್ರೈ ಆಗ್ಯಾವ. ಇದು ಸೈಡ್ಗೆ ತೆಗಿತೀನಿ ನಾನು. ಒಳಗ್ಲಿಂದ ಹಸಿ ಇರಬಾರ್ದು, ಹಂಗಾಗಿ. ಸೇಮ್ ಇದೇ ಕಲರ್ ಇರ್ತಲ್ಲ ಅದು. ಈಗ ಯಾವ್ಯಾವ ಆಗ್ಯಾವ ಅದೆಲ್ಲ ನಾನು ತೆಗಿತೀನಿ. ಫಸ್ಟ್ ಹಾಕಿದ್ದು ತಕ್ಕೋಬೇಕು, ಇಲ್ಲಾಂದರೆ ಮತ್ತೆ ಅದು ಕಲರ್ ಬಹಳ ಕಪ್ಪಾಗ್ಬಿಡುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆದರೆ ಇದು ರೆಡಿ ಆಯ್ತು ನೋಡಿರಿ. ಇದು ಒಂದು ರೆಡಿ ಆಯಿತು. ನೋಡಿರಿ ಫ್ರೆಂಡ್ಸ್, ಈ ಥರ ವಡ ರೆಡಿ ಆಗ್ಯಾವ. ಚಿಕನ್ ಡೋನೆಟ್ ವಡ. ಚಿಕನ್ ಡೋನೆಟ್ ವಡ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈಗ ನಾನು ತೋರಿಸ್ತೀನಿ ಅದು ಯಾವ ಥರ ಆಗುತ್ತೆ ಅಂತ ಹೇಳಿ. ಭಾಳ ಟೇಸ್ಟಿ ಆಗುತ್ತಾ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಚಿಕನ್ ಡೋನೆಟ್ ವಡ ಸವಿಯಲು ಸಿದ್ಧ. ಭಾಳ ಟೇಸ್ಟಿಯಾಗಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ವಡ ರೆಡಿ ಆಗ ನೋಡಿರಿ. ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಇವತ್ತಿನ ರೆಸಿಪಿ.
ಭಾಳ ಟೇಸ್ಟಿ ಆಗುತ್ತಾ. ರೆಸ್ಟೋರೆಂಟ್ನಲ್ಲಿ ಈ ಥರ ನಾವು ತಿನ್ನಬೇಕಂದ್ರೆ ಭಾಳ ಕಾಸ್ಟ್ಲಿ ಸಿಗುತ್ತಾ. ನಮ್ಮ ಮನೆಯಲ್ಲಿ ಈಸಿಯಾಗಿ ಇದ್ದಿದ್ದ ಸಾಮಗ್ರಿಲಿಂದನ ಮಾಡ್ಕೋಬೋದು ಈ ಥರ. ಹಾಗಾಗಿ ನಾನು ಈ ಥರ ತೋರಿಸ್ತೀನಿ. ಈಗ ರೆಸ್ಟೋರೆಂಟ್ನಾಗ ಭಾಳ ಕಾಸ್ಟ್ಲಿ ಇದು. ಹಾಗಾಗಿ ನಾನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೇಕಂಥೇಳಿ ನಮ್ಮೆಲ್ಲರಿಗೂ ನಿಮಗೆ ಆಗಲಿ ನಮಗೆ ಆಗಲಿ ಚಲೋ ಆಗುತ್ತೆ ಅಂಥೇಳಿ ನೀವು ಇದು ನೋಡಲಿ. ರೆಸಿಪಿ ನಿಮ್ಗೆ ಬರೋಂಗಿಲ್ಲ ಅಂದರೆ ನೀವು ಟ್ರೈ ಮಾಡಿರಿ. ಹೊರಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ಹಾಕಿ ತಿನ್ನೋದು ಬದಲು ನಾವು ಮನ್ಯಾಗ ಸ್ವಲ್ಪ ಸಾಮಗ್ರಿಗಳಲ್ಲಿ ಮನೆಯಾಗಿದ್ದಿದ್ದ ಸಾಮಗ್ರಿಗಳಲ್ಲಿ ಮಾಡಿ ಈ ಥರ ವಡೆ ಮಾಡಿ ತಿನ್ನಿರಿ. ಭಾಳ ರುಚಿಯಾಗುತ್ತಾ, ಮಕ್ಳಿಗೂ ಇಷ್ಟ ಆಗುತ್ತಾ, ದುಡ್ಡು ಉಳಿತಾಯ ಆಗುತ್ತಾ. ಮನೇಲಿ ಈ ಥರ ರೆಸ್ಟೋರೆಂಟ್ ಸ್ಟೈಲ್ ಇದು ಚಿಕನ್ ಡೋನೆಟ್ ವಡೆ ಮಾಡ್ಕೊಂಡು ತಿನ್ನಿರಿ, ಭಾಳ ಟೇಸ್ಟಿ ಆಗುತ್ತೆ. ಇಲ್ಲ ಜಾರು ಕುಂತಾಳೆ ನೋಡ್ರಿ ತಿನ್ನಕ್ಕೆ. ನೋಡ್ರಿ ವಡೆ ರೆಡಿ, ಟೇಸ್ಟ್ ಮಾಡೋಣ ಬರ್ರಿ. ಚಿಕನ್ ಡೋನೆಟ್ ವಡೆ ನೋಡ್ರಿ ಎಷ್ಟು ಸೂಪರ್ ಆಗಿದೆ. ಚಲೋ ಆಗಿದಲ್ಲ? ಹೆಂಗಾಗಿತ್ತು ನಮ್ಮ ಫ್ರೂಟ್ ಚಾಟ್ ರೆಡಿ ಮಾಡಿ ನಿಮಗೋಸ್ಕರ. ಈ ಥರ ಇದು ಸ್ಟಿಕ್ ಇರ್ತಾವಲ್ಲ, ಈಗ ನಾನು ಈ ಥರ ಪೈನಾಪಲ್ ಮತ್ತು ಇದು ಕಲ್ಲಂಗಡಿ ಫ್ರೂಟ್ಸ್ ಸ್ಟಿಕ್ಸ್ ರೆಡಿ ಮಾಡೀನಿ. ಕಲ್ಲಂಗಡಿದು ಮತ್ತು ಇದು ಪೈನಾಪಲ್ದು ಭಾಳ ಟೇಸ್ಟಿ ಆಗಲ್ಲ. ಖುಷಿ ಆಗ್ತಾರೆ ಈ ಥರ ಸ್ವಲ್ಪ ಮಾಡಿಕೊಟ್ರೆ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ರೀ ಅವರು. ಹಾಗಾಗಿ ಈ ಥರ ನಾನು ಮಾಡಿಕೊಡ್ತೀನಿ ರೀ ಮಕ್ಕಳಿಗೆ. ಚಿಕನ್ ಡೋನೆಟ್ ವಡೆ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೋರಿ. ಹೇಗೆ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ. ರೆಸ್ಟೋರೆಂಟ್ ಹೋಗಿದರೆ, ಈಗ ರೆಸ್ಟೋರೆಂಟ್ನಲ್ಲಿ ಹೋಗಿ ತಿಂತೀವಲ್ಲ, ಭಾಳ ಕಾಸ್ಟ್ಲಿ ಆಗುತ್ತಾ. ಮನೆಯಲ್ಲಿ ಈ ಥರ ನಾವು ಈಸಿಯಾಗಿ ಸುಲಭವಾಗಿ ಮಾಡ್ಕೊಂಡು ತಿಂದರೆ ಭಾಳ ಚಲೋ ಅನ್ಸುತ್ತೆ. ನಮಗೂ ಖುಷಿ ಆಗುತ್ತಾ, ಮತ್ತು ತಿಂದವರು ನಮ್ಗೆ ಹೊಗಳ್ತಾರೆ ಎಷ್ಟು ಮಸ್ತ್ ಆಗಿತ್ತು ನೋಡಿ ಅಂಥೇಳಿ. ಹೆಂಗಾಗಿತ್ತು ನಾವು ಈಗ ನೋಡ್ರಿ, ಮಕ್ಕಳೆಲ್ಲರೂ ಖುಷಿ ಆಗ್ಯಾರ. ಹಸ್ಬೆಂಡ್ ಹೊರಗೆ ಹೋಗ್ಯಾರ, ಬಂದಿಂದ ಅವ್ರಿಗೂ ಕೇಳ್ತೀನಿ ಹೆಂಗಾಗಿತ್ತು ಅಂತ ಹೇಳ್ತಾರೆ. ಹೌದಿಲ್ಲ? ರೋಜಾ ಬಿಡತ್ನಾಗ ಇದು ಆಗಿತ್ತಿಲ್ಲ ಏನೋ, ಇಲ್ಲಾಂದ್ರೆ ಅವಾಗ ಕೊಡ್ತಿದ್ದೆ ನಾನು. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಚಿಕನ್ ಡೋನೆಟ್ ವಡೆ ಮಾಡಿ ನಿಮ್ಗೆಲ್ಲರಿಗೂ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಮತ್ತು ನೀವು ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊತೀರಿ, ಆ ರೆಸಿಪಿ ನನಗೆ ಹೇಳ್ರಿ, ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ನಂಗೆ ಏನಾಗುತ್ತೋ ಅದು ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ದಿನ ಯೋಚನೆ ಮಾಡ್ತಿರ್ತೀನಿ ರೀ, ಯಾವ ರೆಸಿಪಿ ತೋರಿಸ್ಬೇಕು, ಏನು ಮಾಡಬೇಕು ಇವತ್ತು ಬ್ಲಾಗ್ನಲ್ಲಿ ಅಂಥೇಳಿ. ಈ ಥರ ಒಂದು ವಿಚಾರ ಇರುತ್ತೆ. ಹಾಗಾಗಿ ನೀವು ಈ ಸುಲಭವಾಗಿ ನನಗೆ ಹೇಳಿಬಿಟ್ರೆ ಈ ಥರ ಮಾಡಿರಿ ಅಕ್ಕ ಅಂತ ಹೇಳಿದ್ರೆ ಫಟಾಫಟ್ಟಾಗಿ ತೋರಿಸ್ಬಿಡ್ತೀನಿ ನಿಂಗೆ ಮಾಡೋದು. ಫ್ರೆಂಡ್ಸ್, ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಡೆನೇ ಎಷ್ಟು ಆಗ್ತಿತ್ತು ಅಷ್ಟು ಮಾಡಿ ಫ್ರೆಂಡ್ಸ್ ನೀವು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.